ಯಸ್ಮಿನ್ ಜೀವತಿ ಜೀವಂತಿ ಬಹವಃ ಸತು ಜೀವತಿ. ತಾನು ಜೀವಿಸುತ್ತಿರುವಾಗ ಅನೇಕರನ್ನು ಬದುಕುವಂತೆ ಮಾಡುವುದೇ ಸಾರ್ಥಕ ಜೀವನವು. ಗದಗು ಅಂದರೆ ವೀರನಾರಾಯಣ ಕುಮಾರವ್ಯಾಸ, ಪಂಡಿತ್ ಭೀಮಸೇನ್ ಜೋಶಿ, ಪುಟ್ಟರಾಜ ಗವಾಯಿಗಳನ್ನು ನಾವು ಅವಶ್ಯವಾಗಿ ನೆನೆಸಿಕೊಳ್ಳಲೇಬೇಕು. ಗದುಗಿನ ವೀರನಾರಾಯಣ. लंगर का करिए जिन मारो, लंगर का करिए जिन मारो, मोरे अंधवा लग जाए. लंगर का करिए जिन मारो, सुन पावे मोरी शासन नदिया. ನಾಲ್ಕು ತಿಳ್ಕೆ ಕೂಸಿದ್ದಾಗ ಕಣಿಬ್ಯಾನಿ ಬಂದಿದ್ವು ರೀ. ಅವ್ರ ತಾಯಿ ಕಣ್ಣಾಗ ಅರಿಹೇನು ಅಂತಿದ್ವು ರೀ. ಅವಾಗ ಅರಿಹೇನು ಬಿಟ್ಬಿಟ್ರು ಅವ್ರ ಹೆಸರು ಚನ್ನಬಸಯ್ಯ ರೀ. ಮೊದಲನೇದು ಹುಟ್ಟಿದ ಹೆಸರು ಪುಟ್ಟಯ್ಯ ಅಂಥೇಳಿ ಹಾನಗಲ್ ಕುಮಾರಸ್ವಾಮಿ ಅವಳು ಪುಟ್ಟಯ್ಯ ಅಂತ ಹೆಸರು ಇಟ್ಟರು. ಬಂಕಾಪುರ ಹೆಸರು ಹೊಸಪೇಟೆ ಅಂತ ಐತ್ರಿ. ಹೊಸಪೇಟೆಯಾಗ ಇದ್ದವ್ರಿ ಅವರು. ಮುತ್ತಿನಮಯವಾದ ಹಾರವನ್ನು ಆದರಪೂರ್ವಕವಾಗಿ ಧರಿಸುವಂತೆ ಒಳ್ಳೆಯ ನಡತೆಯಿಂದ ಪರಿಶುದ್ಧರಾದ ಗುಣವಂತರನ್ನು ಲೋಕವು ಆದರಿಸುತ್ತದೆ. ಶರೀರಕ್ಕಿಂತಲೂ ಗುಣವೇ ಮುಖ್ಯವು. ಶೀಘ್ರ ನಾಶಗೊಳ್ಳುವ ಶರೀರಕ್ಕಿಂತಲೂ ಬಹುಕಾಲ ಉಳಿವ ಗುಣವೇ ಸರ್ವೋತ್ತಮವು. ಗುಣಾಧಿಕ್ಯವು ವಿನಯದಿಂದ ಪ್ರಾಪ್ತವಾದರೆ ವಿನಯವು ಜಿತೇಂದ್ರಿಯನಾಗುವುದರಿಂದ ಉಂಟಾಗುತ್ತದೆ. ಗುರುವಿಗೆ ತನುವನ್ನು, ಲಿಂಗಕ್ಕೆ ಮನವನ್ನು, ಜಂಗಮಕ್ಕೆ ಧನವ ಕೊಟ್ಟು ನಿಶ್ಚಿಂತನಾಗಿರುವ ಭಕ್ತನೇ ಮಹಾದೇವನಯ್ಯ. ಇವರಾಜ್ಞೆಯಂತೆ ನಡೆವ ಜನಗಳೇ ಮಹಾಗಣಗಳು. ಇವರಾಜ್ಞೆಯಂತೆ ನಡೆವ ಜನಗಳೇ ಮಹಾಗಣಗಳು. ಪಂಚಾಕ್ಷರಜ್ಜವರು ಬಹಳ ದೊಡ್ಡವರು. ನಾವು ನೋಡಿಲ್ಲ, ಎಲ್ಲರೂ ಹೇಳ್ತಾರೆ. ಅಜ್ಜವ್ರು ನಮ್ಮ ಗುರುಗಳು ಹೇಳ್ತಾರಲ್ಲ, ಬಹಳ ದೊಡ್ಡವರು ಅವರು, ಮಹಾತ್ಮರು. ಅವ್ರ ಗುರುಗಳು ಹಾನಗಲ್ ಕುಮಾರಸ್ವಾಮಿಗಳು, ಅವ್ರಿಗೆ ಮಾರ್ಗದರ್ಶನ ಮತ್ತು ಆಚಾರವಂತರವರು. ಇವತ್ತಿನವರೆಗೂ ನೋಡ್ತೀರಿ ನೀವು, ಬಾವಿ ನೀರಲ್ಲದೆ ಬೇರೆ ಏನೂ ಕುಡಿಯೋದಿಲ್ಲ ಅವರು. ಪೂಜೆಗೆ ಬಾವಿ ನೀರೇ ಬೇಕು, ಸ್ನಾನಕ್ಕೆ ತೊಗೊಳ್ಳಿಕ್ಕೆ ಬಾವಿ ನೀರು. ಆಮೇಲೆ ಪೂಜೆ ಏನು ಮಾಡ್ತಾರೆ ಅದೇ ಜಾಗದೊಳಗೆ ಪ್ರಸಾದ ನೀರು. ಈ ಕಡೆ ಬಂದ್ರಂದರೆ ಆ ಜಾಗ ಬಿಟ್ಟು ಈ ಕಡೆ ಬಂದ್ರೆ ಮುಗಿತಲ್ಲಿಗೆ ಮತ್ತು ಪುನಃ ಸ್ನಾನ ಮಾಡಬೇಕು, ಪೂಜೆ ಮಾಡಬೇಕು, ಮತ್ತು ಬಾವಿ ನೀರು ತೊಗೊಳ್ಬೇಕು. ಇಷ್ಟೆಲ್ಲ ಆಚರಣೆ ಮಾಡಿಕೊಂಡು ಬಂದವರು. ಅಂಥವ್ರಿಗೆ ಎಲ್ಲ ಒಲಿತದೆ. ಬರೀ ಸಂಗೀತಗಾರ ರಗಡ ಬಂದಿರ್ತಾರೆ ಸರ್. ಅದು ಇವರು ಸಂಗೀತಕ್ಕೆ ಮೇನ್ ಅಂತಂದರೆ ತಪಸ್ಸು. ಇವ್ರದ್ದು ದೊಡ್ಡ ಪೂಜಾನಿಷ್ಠರು ರೀ. ಅವ್ರೇನು ಮಾತಾಡ್ತಾರಲ್ಲ ಅದು ಗ್ಯಾರಂಟಿ ಆಗಿಬಿಡುತ್ತೆ. ಅದು ತಪಸ್ಸು ಮತ್ತು ಸಂಗೀತ ಅವು ಎರಡು ಕೂಡಿಸಿ ದೊಡ್ಡ ಋಷಿಗಳಿದ್ದಂಗೆ ಇದ್ದಾರೆ. ಅವ್ರಿಗೆ ಹೋಗಿ ಅವ್ರ ಪಾದಕ್ಕೆ ಬಿದ್ದುಬಿಟ್ರೆ ಆಗ್ತಾ ತಗೋತಮ್ಮ ತಿಳ್ಕೊಂಡು ಇಷ್ಟು ಹೇಳ್ಬಿಟ್ರೆ ಸಾಕು, ಅದು ಗ್ಯಾರಂಟಿ. ಗುರು ಪುಟ್ಟರಾಜರ
ಸ್ವರಪಟ್ಟ ತೇಜರ ಬದುಕು ಸಂಗೀತದ ಬಂಗಾರ ಗುರುಪುಟ್ಟರಾಜರ ಸ್ವರಪಟ್ಟ ತೇಜರ ಬದುಕು ಸಂಗೀತದ ಬಂಗಾರ ಅಂಧನಾಥರಿಗದು ಭಂಡಾರ ಅಂಧನಾಥರಿಗದು ಭಂಡಾರ ಗುರುಪುಟ್ಟರಾಜರ ಸ್ವರಪಟ್ಟ ತೇಜರ ಬದುಕು ಸಂಗೀತದ ಬಂಗಾರ. ವೀರೇಶ್ವರ ಪುಣ್ಯ ಸಂಸ್ಥಾಪನೆ ಬಸರಗಿಡದ ವೀರಪ್ಪನವರು ಅಂತಿದ್ದರು. ದಾನ ಚಿಂತಾಮಣಿಯಿಂದೆನಿಸಿಕೊಂಡಿರ್ತಕ್ಕಂತಹ ಬಸರಿಗಿಡದ ವೀರಪ್ಪನವರು, ಗುರುಗಳೇ ನಾನಿಷ್ಟೆಲ್ಲ ಜಾಗ ಕೊಡ್ತಾ ಇದ್ದೇನೆ, ಆಶ್ರಮ ಕಟ್ಟಿ ಅಲ್ಲಿ ನಿಮ್ಮ ವಿದ್ಯಾರ್ಥಿಗಳನ್ನು ಇಟ್ಟು ಜೋಪಾನ ಮಾಡಿ ಅಂತಂದು ಹೇಳಿದಾಗ ಗದಗಿನ ಸುತ್ತಮುತ್ತಲಿನ ಹಾಗೂ ಇಲ್ಲಿರುವಂತಹ ಗದಗಿನ ಪುಣ್ಯಾತ್ಮರು ಎಷ್ಟೋ ದಾನ ಧರ್ಮಗಳನ್ನು ಕೊಟ್ಟು ಇಲ್ಲಿಯವರೆಗೆ ಆಶ್ರಮವನ್ನು ಬೆಳಕಾಗಿಸಿದ್ದಾರೆ. ಸಂಗೀತ ಕಿವಿಗೆ ಬೀಳುತ್ತದೆ, ಮಧುರವಾಗ್ತದೆ. ಶಾಸ್ತ್ರ ಆಲೋಚನೆ ಮಾಡಬೇಕು. ಬ್ರಹ್ಮನಿಂದ, ಬ್ರಹ್ಮಪತ್ನಿ ಸರಸ್ವತಿಯಿಂದ ಹುಟ್ಟಿ ಕಾಮಾಕ್ಷಿ ಕಾಮಕೋಟಿ ಪೀಠ ವಾಸಿನಿ ಮಾಮವ ಕಾಮಾಕ್ಷಿ. ಸುಂದರವಾದ ಸರಸ್ವತಿಯ ಆಶೀರ್ವಾದದ ಈ ಕಲೆಯಲ್ಲಿ 450 ಅವರು ಲಕ್ಷಣ ಗೀತೆಗಳನ್ನು ಅನೇಕ ಬೇರೆ ಬೇರೆ ರಾಗಗಳಲ್ಲಿ ಅದನ್ನು ಮಾಡಿ ಸ್ವರಲಿಪಿ, ಸ್ವರ ಮತ್ತು ಸಾಹಿತ್ಯವನ್ನು ಮಾಡಿ ಅದು ಕನ್ನಡದಲ್ಲೂ ಮಾಡಿದ್ದಾರೆ, ಹಿಂದಿಯಲ್ಲೂ ಮಾಡಿದ್ದಾರೆ, ಮರಾಠಿಯಲ್ಲಿ ಕೆಲವೇ ಕೃತಿಗಳನ್ನ ಮಾಡಿರುವಂಥ ಒಂದು ಕೊಡುಗೆ ಉಂಟು. ಹೌದು, ಎಂಥ ಹಾರ್ಮೋನಿಯಂ ರೀ, ಹಾರ್ಮೋನಿಯಂ ಚಚ ಅಂತ ಅವ್ರನ್ನ ಇನ್ನೂವರೆಗೆ ನೋಡಿಲ್ಲ ನಾನು. ಪಂಚಾಕ್ಷರ ಗವಾಯಿಗಳು ತಬಲಿಸ್ಟು, ಇವರು ಹಾರ್ಮೋನಿಯಂ ಬಾರಿಸೋರು ಇವತ್ತು ಬಹಳ ಫೇಮಸ್. ಅಷ್ಟು ಚಲೋ ಹಾರ್ಮೋನಿಯಂ ಬಾರಿಸೋರೆ ನಮಗೆ ಸಿಗೋದು ಕಷ್ಟ. ಅಂಧ ಕಲಾವಿದರಾಗಿ ಅವರ ಸಾಧನೆ ಹೇಗೆ ಮಾಡಿದ್ರು ನಮಗೆ ಒಂದೇ ನುಡಿಸೋದ್ರೊಳಗೆ ಇನ್ನೂ ನಾವು ವಿಚಾರ ಮಾಡ್ತಾ ಇದ್ದೀವಿ. ಎಲ್ಲ ವಾದ್ಯಗಳನ್ನು ನುಡಿಸ್ತಾರೆ, ಎಲ್ಲ ಸಂಗೀತ ಕರ್ನಾಟಕಿ ಮತ್ತು ಹಿಂದೂಸ್ತಾನಿ ಸಂಗೀತ ಎರಡೂದರಲ್ಲಿ ಅವರು ಪಾರಂಗತ ಹೊಂದಿದ್ದಾರೆ. ಗಮ ಪಪ್ಪ ದಿ ಸ ನಿ ದ ಪಪ್ಪ ಮಗ ಮಗ ಡಿ ಗಮ ದಪ್ಪ ಮಗ ಡಿ ಸ ಡಿ ಸ. ಸ್ವರ ಅನ್ನೋದು ಕರ್ನಾಟಕ ಪದ್ಧತಿ. ಸ ಟಿ ತಾಪ
ಮಾಜರಿತ ಸರಿಗ ಮಪದನಿತ ತನದ ಮಗರಿಸ ಎಲ್ಲರೂ ಸ್ವರ ಹಾಡೋದಿಲ್ಲ, ಬರೇ ತಾನು ಹೊಡೆದು ಮುಗಿಸ್ಬಿಡ್ತಾರೆ. ನಮ್ಮ ಗುರುಗಳು ವಾಗ್ಗೇಯಕಾರ ಹೌದು. ಸಂಗೀತ ಕ್ಷೇತ್ರದಲ್ಲಿ ಅನೇಕ ನಮ್ಮದು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಹಿಂದಿ ಮೀಡಿಯಂ, ಅದು ಹಿಂದಿ ಭಾಷೆಯನ್ನು ಬಳಸಿ ನಮ್ಮದು ಕ್ಲಾಸಿಕಲ್ ಮ್ಯೂಸಿಕ್ ನಡೀತದೆ. ಅದರಲ್ಲಿ ಅನೇಕ ರಚನೆಗಳನ್ನು ಅವರು ಮಾಡಿದ್ದಾರೆ. तो उस गाने को पहले समझने की कोशिश करो, उसमें दिल में डालो, दिमाग में उसको रखो और फिर उसको प्रेजेंट करो. काज कीजिए हर रोज समझ, काज कीजिए हर रोज समझ, काज कीजिए हर रोज समझ, जानवर के मात संत के समनिज, जानवर के मात संत के समनिज, काज कीजिए हर रोज समझ. ಇದು ನಮ್ಮ ಗುರುಗಳು ಮಾಡಿದ್ದು. ದಕ್ಷಿಣ ದಿನ ಕಲಿತೆ ಅದರಲ್ಲಿ ಉತ್ತರಾದೇವಿ ನೀಲ್ಕಂಠ ಬುವ ಅವರು ಅಂತ ಬಂದರು. ಅವರು ಎಷ್ಟೋ ಚೀಸ್ಗಳನ್ನು ಹೇಳಿದರು. ಅವನ್ನ ಕೇಳಿ 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 ನಾನು ಚೀಸ್ಗಳನ್ನು ಕಲಿತೆ. ಪ್ಯಾರೋ ಪ್ಯಾರೋ ಆಯೆ ಧ್ಯಾನ कैसे गुण गावे गुरु बिन, कैसे गुण गावे गुरु न माने तो गुण नहीं आवे. ಯಮನ್ ರಾಗ ಅಥವಾ ಮಾರು ವಿಭಾಗ ಆಗಲಿ, ಭೀಮಪಲಾಸ ರಾಗ, ಇನ್ನೂ ಎಷ್ಟೋ ಅಪ್ರಚಲಿತ ರಾಗ ಅಂತಾರೆ. ಅವನ್ನ ಬಹುತೇಕ ಹಾಡೋದು ವೈವೇಟ್ ಒಳಗೆ ಭಾಳ ಕಡಿಮೆ ಇರ್ತಾವೆ, ಅವಕ್ಕೆ ಅಪ್ರಚಲಿತ ರಾಗ ಅಂತಾರೆ. ಅವನು ಅವರು ಬೇಕಾದಷ್ಟು ನಮಗೆ ಕಲಿಸಿದ್ದಾರೆ. ಗ್ವಾಲಿಯರ್ ಘರಾಣ ಅಂದರೆ ಸ್ಪಷ್ಟವಾಗಿ ಸ್ವರ ಹಚ್ಚೋದು, ಒಳ್ಳೆಯ ಆಲಾಪ, ಸ್ಪಷ್ಟವಾಗಿ ಆಲಾಪ ಆಕಾರದೊಳಗೆ ಆಲಾಪ ಮಾಡೋದು, ಆನಂತರ ಸ್ವರಗಳನ್ನು ಕೂಡ ಸ್ಪಷ್ಟವಾಗಿ ಅನ್ನೋದು, ಸಾಹಿತ್ಯ ಅವು ಚೀದುಗಳಂತ ಇರ್ತಾವಲ್ಲ ಕೃತಿಗಳು, ಅದನ್ನು ಸ್ಪಷ್ಟವಾಗಿ ಹಾಡೋದು, ಸರಳ ತಾನುಗಳು, ಬೋಲ್ತಾನುಗಳು, ಇವೆಲ್ಲ ಮುಖ್ಯ ಅಂಗಗಳು ಸಂಗೀತದೊಳಗೆ. ಅವು ಮುಖ್ಯ ಗ್ವಾಲಿಯರ್ ಘರಾಣದೊಳಗೆ. ಶಬ್ದ, ಸ್ಪರ್ಶ, ರೂಪ, ರಸ ಹಾಗೂ ಗಂಧಾದಿ ವಿನಾಶಕಾರಿ ಎಂದೇ ಪ್ರತೀತಿ. ಶಬ್ದಾದಿ ಬಾಹ್ಯ ವಿಷಯಗಳ ಸಿದ್ಧಿಗೆ ಆ ವಿಷಯಗಳ ಗ್ರಹಿಸುವ, ಹೃದಯ ಸ್ವಚ್ಛಗೊಳಿಸುವ ನಿಟ್ಟಿನ ಯತ್ನ ಸ್ತುತ್ಯಾರ್ಹವಾದುದು. ಸಕಲ ಶಾಸ್ತ್ರ ಗ್ರಂಥಗಳ ರಚನೆಯಾಗಿರುವುದು ಮನಃಶಾಂತಿಗಾಗಿ. ಶಾಂತ ಮನಸ್ಸಿನ ವ್ಯಕ್ತಿಯೇ ಸರ್ವಶಾಸ್ತ್ರಜ್ಞನು. ಹಿಂದೆ ಗ್ರೀಸ್ ದೇಶದೊಳಗೆ ಒಬ್ಬ ತತ್ವಜ್ಞಾನಿ ಇದ್ದಂತೆ. ಅವನು ಒಂದು ಹಿಲಾಲ್ ಹಿಡ್ಕೊಂಡು ಹೋಗ್ತಾ ಇದ್ದ. ಈಗ ನಿನ್ನ ಕಣ್ಣು ಕಾಣೋದಿಲ್ಲ, ಇದನ್ನ ದೀಪ ಹಿಡ್ಕೊಂಡು, ನನಗೂ ಸಿಗಲ್ಲ, ನೀವು ಬಂದು ದಡ್ಡ ಹಾಯ್ಬಾರ ನನ್ನ ಅಂತ ಹಿಡ್ಕೊಂಡು ಹೊರಟಿದ್ದೀನಿ ಅಂತ. ಅವರು ಸುಮಾರು 20ನೇ ವರ್ಷಕ್ಕೆ ಕನ್ನಡದಲ್ಲಿ ಯಾಕಮದೇವಿ ಪುರಾಣ ಬರೋರು. ಅದು ಯೂನಿವರ್ಸಿಟಿ ಟೆಕ್ಸ್ಟ್ ಬುಕ್ ಇದೆ. ಮೊದಲ ಶಿವಯೋಗ ಮಂದಿರದಲ್ಲೇ ಕೇಳಿ 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 ಸಂಸ್ಕೃತ ಕಲ್ತ್ಕೊಂಡೆ. ನವಲಿಗುಂದಾಗ ಹೋದಾಗ ಅಲ್ಲಿಯೂ ಸಂಸ್ಕೃತ ಶಾಲಾ ಇತ್ತು. ಅಲ್ಲಿ ಕೇಳಿ 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 ಕೇಳ್ಕೊಂಡೆ. ಪದ್ಯಗಳನ್ನು ಮಾಡೋದು ಕಲ್ತ್ಕೊಂಡೆ. ಭಗವದ್ಗೀತಾ, ಶ್ರೀಮತ್ ಕುಮಾರ್ ಗೀತಾ ಅಂತ ಗುರು ಕೃಪೆಯಿಂದ ಬರೆದೇನೆ. ಅದು ಪಂಚಾಕ್ಷರ ಗವಾಯಿಗಳಿಗೆ, ಕುಮಾರಸ್ವಾಮಿಗಳಿಗೆ ಸಂವಾದ. ಗುರುಕುಮಾರ ಪಂಚಾಕ್ಷರೇಶ್ವರ ಅಂತ ಆ ಹೆಸರಿನಿಂದ ವಚನಗಳನ್ನು ಮಾಡೀನಿ, ಪದ ಮಾಡೀನಿ. ಅಲ್ಲಿ ಗುರುಕುಮಾರ ಪಂಚಾಕ್ಷರೇಶ್ವರ ಅಂತ ಹೇಳ್ತಾರೆ. ಕೆಲವು ಗುರುಕುಮಾರ ಪಂಚಾಕ್ಷರೇಶ್ವರ ಪುಟ್ಟರಾಜ ಅಂತಂತಾರೆ. ಅವ್ರವ್ರ ಇಚ್ಛಾ ಪ್ರಕಾರ. ಹಿಂದಿಯಲ್ಲಿ ಬಸವ ಪುರಾಣ ಬರೆದೇವಿ, ಸಂಸ್ಕೃತದಲ್ಲಿ ಬರೆದೇವಿ, ಕನ್ನಡದಲ್ಲಂತೂ ವ್ಯಾಸರ ಬರೆದ ಗೀತಾ ಇತ್ತು. श्री गुरु तुम बिना करता नेता कोई नहीं कभी मेरा, सच्चिदानंद नित्य परिपूर्ण हो अखंड तुम जगसारा. ಇಷ್ಟ
ಬಾಬು ರಾಜೇಂದ್ರ ಇದರಿಗೆ ಹಾಡಿದ್ರೆ ಬಸ್ 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 ಮುಂದೆ ಓದೋದ ಬೇಡ ಅಂಥೇಳಿ ಬಸವ ಪುರಾಣ ಇಸ್ಕೊಂಡ್ರು. ಉಭಯ ಗಾಯನ ವಿಶಾರದ ಮಂಧನಾಥ ಪೋಷಕಂ ಸಾಹಿತ್ಯ ಶುಂಧುಂ ಭಜಮಾಮ್ಯಹಂ ಗುರುವರೇಣ್ಯ ಪುಟ್ಟರಾಜಯತೀಂದ್ರಂ ಪ್ರಣಮಾಮ್ಯಹಂ. ಹೇಮರೆಡ್ಡಿ ಮಲ್ಲಮಾಂಬೆಯ ಒಂದು ಪುರಾಣದಲ್ಲಿಯೂ ಕೂಡ ಅವರ ಬಣ್ಣನೆ ಹೇಗೆ ಬರ್ತದೆ ಅನ್ನೋದಕ್ಕೆ ಒಂದು ಸಣ್ಣ ತುಕಡಿಯಲ್ಲಿ ನಾವು ನೋಡಿದರೆ ಭಾಮಿನಿ ಷಟ್ಪದಿಯಲ್ಲಿ ಪೂಜ್ಯ ಪುಟ್ಟರಾಜ ಶ್ರೀಗಳಿಗೆ ಇಂದ್ರಿಯಾತೀತವಾದ ಶಕ್ತಿ ಇದೆ ಅಂತ ನಮಗೆ ಅನಿಸ್ತದೆ. ಏನು ಸದಾಶಿವ ಸ್ವಾಮಿ ಪುರಾಣ ಅಂತ ಐತಿ, ಅದು ಒಂದು ಮುಗಿಸ್ಬೇಕು. ಅದು ಕೆಲವು ಭಾಗ ಆಗೈತಿ, ನಾ ಸ್ವಲ್ಪ ಉಳ್ದೈತಿ. ಬ್ರೇಲ್ ಲಿಪಿ ಎಂದವು ಬರ್ದವೆ, ಅವು ಪುಸ್ತಕಗಳದಾವ. ಎನ್ನ ಬೆರಳ ಕಡ್ಡಿಯ ಮಾಡು ಎನ್ನ ಬೆರಳ ಕಡ್ಡಿಯ ಮಾಡು, ಎನ್ನ ನರಗಳ ತಂತೆಯ ಮಾಡೋ, ಎನ್ನ ನರಗಳ ತಂತೆಯ ಮಾಡೋ, ಉರದಲೋತೆ ಬಾರಿಸಯ್ಯ. 1936-37 ಇಸ್ವಿಯಲ್ಲಿ ಪಂಡಿತ ಪಂಚಾಕ್ಷರ ಗವಾಯಿಗಳಿಗೆ ವಿಪರೀತವಾಗಿರುವಂಥ ಬಡತನ, ಆ ಗುರುಗಳ ದುಃಖ ದುಮಾನಗಳನ್ನು, ಆ ನೋವನ್ನು ತಿಳಿದಂಥ ಸಮರ್ಥ ಶಿಷ್ಯರಾಗಿರುವ ಡಾಕ್ಟರ್ ಪುಟ್ಟರಾಜ ಕೆ ವಿ ಗವಾಯಿಗಳವರು ಸಿದ್ದರಾಮೇಶ್ವರ ನಾಟಕ 1937ರಲ್ಲಿ ಆ ನಾಟಕವನ್ನು ಬರೆದು ಗುರುಗಳೊಂದು ಇಟ್ಟು ಇದನ್ನು ಆಡಿಸಲೇಬೇಕಂತಕೊಂಡು ಕೇಳಿಕೊಂಡಾಗ ಒಪ್ಪಿದ್ದಿಲ್ಲ ಪಂಚಾಕ್ಷರ ಗವಾಯಿಗಳು. ನಾಟಕ ಅಂದ್ರೆ ಬೇಡ, ಆ ಪ್ರದರ್ಶನ ನಮಗೆ ಬೇಡ, ನಮ್ಮ ಆಚಾರಕ್ಕೆ ಭಂಗ, ಇಲ್ಲ ಇಲ್ಲ ವ್ಯತ್ಯಾಸ ಆಗೋದಿಲ್ಲ ಅಂತ ತಿಳ್ಕೊಂಡು ಪುರುಷರೇ ಸ್ತ್ರೀ ಪಾತ್ರ ಮಾಡಲಿಕ್ಕೆ ಒಪ್ಪಿಕೊಂಡು ಅವತ್ತು ನಾಟಕವನ್ನು ಸ್ಥಾಪನೆ ಮಾಡಿದ ಮೇಲೆ ಮುಂದೆ ಇಡೀ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಬಹಳ ಪ್ರಸಿದ್ಧಿಯಾದಂಥ ನಾಟಕ ಹೇಮರೆಡ್ಡಿ ಮಲ್ಲಮ್ಮ 376 ಪ್ರಯೋಗ 1959ರಲ್ಲಿ. ಆ ನಾಟಕ ಯಾವಾಗ ಆಡಿದರೂ ಸಂಸ್ಥೆಗೆ 106 ಎಕರೆ ಜಮೀನಾಯಿತು, ಸಂಸ್ಥೆ ಕಟ್ಟಡ ಆಯಿತು, ಅವರೂ ಬೆಳೆದರು. ಅಂದು ಡಾಕ್ಟರ್ ರಾಜ್ಕುಮಾರ್ ಬಂದು ನಾಟಕ ನೋಡಿದ್ದು, ಅವರು ಮೆಚ್ಚುಕೊಂಡಿದ್ದು, ಮಲ್ಲಮ್ಮನನ್ನು ಸ್ವತಃ ನಾನು ಸ್ಟೇಜ್ನಲ್ಲಿ ಇವತ್ತು ನೋಡಿದೆ ಅಂತ ತಿಳ್ಕೊಂಡು ತುಂಬ ಹೊಗಳಿದ್ದು ದಾವಣಗೆರೆಯಲ್ಲಿ. ಅವತ್ತಿನಿಂದ ಡಾಕ್ಟರ್ ಪುಟ್ಟರಾಜ ಕೆ ವಿ ಗವಾಯಿಗಳು ವರನಟ ಡಾಕ್ಟರ್ ರಾಜ್ಕುಮಾರ್ ಅವರಿಗೂ ಒಂದು ಸಂಬಂಧ. ಬೇಕಾದ್ರೆ ನಮ್ಮ ನಾಟಕ ಇಲ್ಲೇ ರೋಡ್ದೊಳಗೆ ಐತಿ, ಹೋಗಿ ಬೇಕಾದ್ರೆ ನೋಡ್ಕೊಂಡು ಬರ್ರಿ. ಗಂಧರ್ವ ಲೋಕದ ಗುರುವೇ ಕಂಧರ ಸಲುಹಿದ ಪ್ರಭುವೇ, ಗಂಧರ್ವ ಲೋಕದ ಗುರುವೇ ಕಂಧರ ಸಲುಹಿದ ಪ್ರಭುವೇ, ಪುಟ್ಟರಾಜ ಪುಣ್ಯದಲ್ಲಿ ಎಷ್ಟೋ ಪುರಾಣಗಳು ಬರೆದಿದ್ದಾರೆ, ನಾಟಕಗಳು ಬರೆದಿದ್ದಾರೆ. ಮತ್ತು ಅದು ಭಕ್ತಿ ನಾಟಕ ಅಂತೂ ಅದು ಬರೆದದ್ದು ನೋಡಿದರೆ ಅದೊಂದು ಪವಾಡನೇ ಅನಿಸುತ್ತೆ. ಯಾಕಂದರೆ ಕಣ್ಣಿಲ್ಲದೆ ಜಗತ್ತಿನಲ್ಲಿ ಒಂದು ಸಾಧನೆ ಮಾಡಿದವರು. ಅತ್ಯಾಚಾರ, ಅನಾಚಾರ, ದುರಾಚಾರ ಇವು ನಡಿಬಾರ್ದು ನೋಡ್ರಿ, ಹಾಗೆ ನಡೆಸ್ಕೊಂಡು ಆದರೆ ನಡೀಲಿ ಅಂಥೇಳಿ. ಈಗ ನಾವು ಗಂಡು ಮಕ್ಕಳು ಸ್ತ್ರೀಪಾಠ ಮಾಡ್ತೀವಲ್ಲ, ಹೆಣ್ಮಕ್ಳು ಮಾಡೋದು ಸಹಜ, ಅವ್ರನ್ನ ಮಿಕ್ಕಿ ನಾವು ಮಾಡಿ ತೋರಿಸ್ಬೇಕಲ್ಲ ಸಮಾಜದಲ್ಲಿ. ಗುರುಗಳ ಕಂಪ್ನಿಯಲ್ಲಿ ನಾವು ಅದ್ರ ಬಗ್ಗೆ ಭಾರಿ ಶ್ರದ್ಧೆ. ಆಚಾರ ವಿಚಾರ ಕೆಡಬಾರದು ಅನ್ನೋ ಉದ್ದೇಶದಿಂದ ಪಂಚಾಕ್ಷರ ಗವಾಯಿಗಳು ಪುಟ್ಟರಾಜ ಗವಾಯಿಗಳು ಹೇಳಿದಾಗ ಅವ್ರೇನು ಮಾಡಿದ್ರು, ಹಾಗಾದ್ರೆ ಇಲ್ಲರಿ ನಮ್ಮಲ್ಲಿರ್ತಕ್ಕಂಥ ಹುಡುಗರೇ ಹೆಣ್ಪಾಠ ಮಾಡ್ತಾರೆ ಅಂದಾಗ ಆಯ್ಲಪ್ಪ ಅಂತಂದ್ರು. ಅಂದ ಅವ್ರ ಆಶೀರ್ವಾದ ಮಾಡಿದ್ದು ಎಂದಿನವರೆಗೂ ನಡ್ಕೊಂಡ್ರೆ ಬಂದದ್ದು ನೋಡಿ. ಅದೇ ದಾರಿಯಲ್ಲಿ ನಾವು ಹೊಂಟೇವಿ. ನಾನು 4-6 ತಿಂಗಳ ಗದಗಿನಲ್ಲಿ ಸಂಗೀತ ಕಲೀಲಿಕ್ಕೆ ಇದ್ದೆ. ಗುರುಗಳವರು ನಾಟ್ಯ ಸಂಸ್ಥೆ ಇರೋದರಿಂದ ಕುಮಾರೇಶ್ವರ ಕೃಪಾಪೋಷಿತ ಲಿಂಗೈಕ್ಯ ಪಂಡಿತ ಪಂಚಾಕ್ಷರ ಗವಾಯಿಗಳ ನಾಟ್ಯ ಸಂಘದಲ್ಲಿ ನನ್ನನ್ನು ಸ್ತ್ರೀ ಪಾತ್ರಧಾರಿಯನ್ನಾಗಿ ಕಳಿಸಿಕೊಟ್ಟರು. ಉತ್ತರ ಕರ್ನಾಟಕದಲ್ಲಿ ಗವಾಯಿಗಳು ಕಂಪನಿ ಸ್ತ್ರೀ ಪಾಠ ಮಾಡ್ತಾರ ಅಂದ್ರೆ ಹೆಣ್ಮಕ್ಳು ಮೀರ್ಸ್ ಪಾಠ ಮಾಡ್ತಾರ ಅಂತೇಳಿ ಪ್ರತಿಯೊಬ್ಬರು ಅಂತಿರ್ತಾರಲ್ರಿ, ಅವರ ಆನಂದ ಆಗುತ್ತೆ. ಅದಕ್ಕೆ ನಮ್ಮ ಗುರುಗಳೇ ಸಾಕ್ಷಿ. ನಿಜವಾಗ್ಲೂ ಇವತ್ತು ನಡೆದಾಡೋ ದೇವರಂತಂದ್ರೆ ಅವರೊಬ್ಬರೇ, ಪುಟ್ಟರಾಜ ಗವಾಯಿಗಳು.
ಪಪ್ಪ ನೋರಿ ನಮ್ಮ ವಿದ್ಯಾಸಂಸ್ಥೆಗಳು ಪ್ರೈಮರಿ, ಹೈಸ್ಕೂಲು, ಸಂಸ್ಕೃತ ಪಾಠಶಾಲೆ, ಸಂಗೀತ ಪಾಠಶಾಲೆ, ಬ್ರೈಲ್ ಲಿಪಿ, ಬ್ಲೈಂಡ್ ಹಾಸ್ಟೆಲು. आए सके तुम देखत काना ताल 3 ताल गुरु पंचाक्षरेश्वर शाश्वत सुखदाधार विश्वादिकनम गुरु पंचाक्षरेश्वर शाश्वत सुखदाधार ಡಿ.ಎಡ್ಡು, ಬಿ.ಎಡ್ಡು, ಪದವಿ ಪೂರ್ವ, ಡಿಗ್ರಿ ಕಾಲೇಜು ಇಂಥವೆಲ್ಲ ಕಣ್ಣು ಇಲ್ಲೋರಾಗಿ ಕೂಡ ಇಂಥದ್ದೊಂದು ಶಿಕ್ಷಣ ಕ್ಷೇತ್ರದಲ್ಲಿ ಅಭಿವೃದ್ಧಿಯಾಗಿ ಬೆಳೆಸಿದ್ದಾರೆ. ಅವರಿಗೆ ಅನೇಕ ಪ್ರಶಸ್ತಿಗಳು ಬಂದಿವೆ, ಪುರಸ್ಕಾರಗಳು ಬಂದಿವೆ. ಅವರನ್ನು ಕರೆದು ಸನ್ಮಾನ ಮಾಡದೇ ಇರತಕ್ಕಂಥ ನಗರವೇ ಇಲ್ಲ ಅಂತ ಹೇಳಿದ್ರು ಅತಿಶಯೋಕ್ತಿ ಏನೋ ಅಲ್ಲ. ಡಾಕ್ಟರೇಟ್ 75 ಒಳಗೆ ಆಗಿದೆ ಸರ್. ಕರ್ನಾಟಕ ರಾಜ್ಯ ಪ್ರಶಸ್ತಿ, ಆಮೇಲೆ ಎಮರಿಟಸ್ ಫಿಲಾಸಫಿ ಪ್ರಶಸ್ತಿ, ಆಮೇಲೆ ಹಂಪಿ ಯೂನಿವರ್ಸಿಟಿ ನಾಡೋಜ್ ಪ್ರಶಸ್ತಿ, ಭೂಪಾಲದಲ್ಲಿ ಕಾಳಿದಾಸ್ ಸನ್ಮಾನ, ಕವಿರತ್ನ ಕಾಳಿದಾಸ್ ಸನ್ಮಾನವನ್ನು ಪೂರೈಸ್ಯಾರ. ಹಲವಾರು ಸಂಘ ಸಂಸ್ಥೆಗಳಿಂದ ಸಾಕಷ್ಟು ಪುರಸ್ಕಾರಗಳು ಬಂದಿವೆ. ಅವ್ರಿಗೆ ಕರೆ ಅಂದ್ರೆ ಪದ್ಮವಿಭೂಷಣ ಸಿಗಬೇಕಾಗಿತ್ತು. ಸಂಗೀತ ಉಳಿಸ್ತೇವ್ರ ಅವರು. ಪಂಡಿತ ಪುಟ್ಟರಾಜ ಗವಾಯಿಗಳು ಅಕಸ್ಮಾತ್ ಕಣ್ಣಿದ್ರೆ ಸಂಗೀತದ ಬಗ್ಗೆ, ಇವತ್ತು ಅವರು ಮಾಡಿರೋ ಸಾಧನೆ ಬಗ್ಗೆ ಅಲ್ಪ ಸ್ವಲ್ಪ ಒಲವು ಕಮ್ಮಿ ಆಗ್ತಿತ್ತೇನೋ ಅನ್ನೋ ಒಂದು ಭಾವನೆ ಬರುತ್ತೆ. ಅಂದರೆ ಅವರು ಹಾಗೇ ಇದನ್ನು ಸಾಧನೆ ಮಾಡಬೇಕು ಅಂತ ಆ ಭಗವಂತ ಸೃಷ್ಟಿ ಮಾಡಿ ಅವ್ರನ್ನ ಕಳಿಸಿದ್ದಾನೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಸಕಲ ಜಗತ ಮಹ ಹಿಮಗಿರಿ ಸುಂದರ ಮದನ ಜ್ಞಾನ ನೀತ ಸದ 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 ಪದ 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 ದಪ ಗಪದ ಸ ಪದ ಸ ಗಪದ ಸ ಪದ ಸ. ನಮ್ಮ ಗುರುಗಳು ಇರಲಿಲ್ಲ ಅಂತಂದರೆ ಇವತ್ತು ನಮಗೆಲ್ಲ ಅಂಧರ ಸ್ಥಿತಿ ಚಿಂತಾಜನಕವಾಗ್ತಿತ್ತು. ಈ ಆಶ್ರಮದಲ್ಲಿ ನಾವು ಬರೀ ಗುರುಮುಖೇನ ಶಿಕ್ಷಣವನ್ನು ಕೊಡ್ತಾ ಹೋದರೆ ಈ ಮಕ್ಕಳಿಗೆ ಸರ್ಕಾರಿ ಸವಲತ್ತುಗಳನ್ನು ಕಲ್ಪಿಸಿಕೊಡೋದು ಬಹಳ ತೊಂದರೆದಾಯಕವಾದಂಥ ಪ್ರಸಂಗ ಇವತ್ತೆಲ್ಲ ನಾಳೆ ಬರ್ಬೋದು ಅಂತಕ್ಕಂಥ ಒಂದು ಸದುದ್ದೇಶ ಇಟ್ಕೊಂಡು ಪಂಡಿತ್ ಪಂಚಾಕ್ಷರ ಗವಾಯಿಗಳವರ ಸಂಗೀತ ಮಹಾವಿದ್ಯಾಲಯ ಪ್ರಾರಂಭ ಮಾಡಿದರು 1991-92ನೇ ಸಾಲ. ಈ ಒಂದು ಮಹಾವಿದ್ಯಾಲಯದಲ್ಲಿ ಇವತ್ತಿಗೂ ಕೂಡ 5 ವಿಭಾಗಗಳಿದಾವೆ. ಒಂದು ಖ್ಯಾಲು, 2ನೇದು ಠುಮ್ರಿ, 3ನೇದು ವೈಲಿನ್ನು, 4ನೇದು ಸಿತಾರ್, 5ನೇದು ತಬಲಾ. ಹೀಗೆ 5 ವಿಭಾಗಗಳ ಮೂಲಕ ಪ್ರತಿ ವರ್ಷ ಮಹಾವಿದ್ಯಾಲಯದಲ್ಲಿ 30 ವಿದ್ಯಾರ್ಥಿಗಳಿಗೆ ಮಾತ್ರ ನಾವು ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದ್ದೇವೆ. ಇದು ಪೂರ್ಣ ಪ್ರಾಯೋಗಿಕವಾಗಿ ನಡೀತಕ್ಕಂಥ ಒಂದು ವಿಷಯವಾಗಿರೋದ್ರಿಂದ ಮಹಾವಿದ್ಯಾಲಯದಲ್ಲಿ ಪ್ರತಿ ವರ್ಷ 90 ವಿದ್ಯಾರ್ಥಿಗಳು ಮಾತ್ರ ಅಭ್ಯಾಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಪ ಮ ಪ ಗ ಮ
ಕಳಿಯಯ್ಯ ಎನ್ನ ಮಾಯದ ಮದವ ಮುರಿಯಯ್ಯ ಮದವ ಮುರಿಯಯ್ಯ ಕಾಯದ ಕತ್ತಲೆಯ ನೀ ಕಳಿಯಯ್ಯ. ಈ ವಚನ ಹಾಡಿದ ನಾನು ಅವ್ರ ಗುರುಗಳಿಗೆ ಭಾಳ ಆನಂದ ಆಯ್ತು. ಅವಾಗ 101 ಅಡ್ವಾನ್ಸ್ ಇತ್ತು, ಕಣ್ಣಿಲ್ದವ್ರಿಗೇನು ತೊಗೊತಿದ್ದಿಲ್ಲ. ಬಡತನದಿಂದ ಬಂದು ಹುಡುಗ ಅವನು, ಆ ದುಡ್ಡು ಎಷ್ಟೇ ಇರಲಿದ್ದಕ್ಕೆ ಅಷ್ಟೇ 25 ರೂಪಾಯಿ ತೊಗೊಂಡು ಅವನಿಗೆ ಅಡ್ಮಿಷನ್ ಮಾಡಿಸೋಳ್ರಂತೆ. ಈ ಬೆಳ್ಳಿ ಬಂಗಾರ ಕಿರೀಟ ತುಲಾಭಾರ ಏನು ಕೊಟ್ಟರೂ ಕೂಡ ಇದು ನನಗಲ್ಲ, ನಾಳೆ ಅಂಧನಾಥ ಮಕ್ಕಳಿಗೆ ಸಂಸ್ಥೆಗೆ ವ್ಯತ್ಯಾಸ ಬಂದಾಗ ಇವನು ಮಾರುವುದದ ಸಂಸ್ಥೆ ನಡೆಸೋದದ. ತಕ್ಕಡಿಯೊಳಗೆ ಕುಂಡಿಸಿ ತುಲಾಭಾರ ಮಾಡ್ತಿದ್ರೆ ಅದೇನೂ ಇಲ್ಲ, ಈಗ ಕೈಯಾಗ ಕೊಟ್ಟು ಹೋಗ್ತಾರೆ, ಇಷ್ಟ ನೇಮ. ನಾವು ಯಾರಿಗೆ ಎದುರಾಡುವುದಿಲ್ಲ, ಯಾರೇನು ಹೇಳ್ತಾರೆ ಅದರಂತೆ ಕೇಳಿ ಅವ್ರು ಕಳಿಸಿಬಿಡುತ್ತೆ. ಯಾವ ಜನ್ಮದ ಪುಣ್ಯವೇನೋ ಪುಟ್ಟ ರಾಜಗುರು ದೊರೆತಾನ, ಕತ್ತಲಲ್ಲಿ ಕುಳಿತ ನಮಗೆ ಬೆಳಕಿನಡೆಗೆಯ ತಂದಾನ. ಯಾವ ಜನ್ಮದ ಪುಣ್ಯವೇನೋ ಪುಟ್ಟ ರಾಜಗುರು ದೊರೆತಾನ, ಕಣ್ಣು ಕಾಣದ ಕುರುಡನಾದ ತಂದೆ ತಾಯಿಗೆ ಬೇಡವಾದ ಭವಕ್ಕೆ ಭಾರವಾದ ನಮಗೆ ಬದುಕು ಸುಂದರ ಮಾಡ್ಯಾನ, ಬದುಕು ಸುಂದರ ಮಾಡ್ಯಾನ. ಅವರಿಗೆ ಈಗ 97 ವಯಸ್ಸಾದರೂ ಬಿಡದಂತೆ ನಮ್ಮನ್ನ ಅಂಧಾನಾಥರನ್ನ ಸಲತಾ ಇದ್ದಾರೆ. ಪುಟ್ಟರಾಜ ಗವಾಯಿಗಳು ತಮ್ಮ ಜೀವಮಾನವನ್ನೇ ಅಂಧರ ಸೇವೆಗೆ ಮೀಸಲಾಗಿರಿಸಿದ್ದಾರೆ. ಕಣ್ಣಿಂದಿದ್ರು ಎಷ್ಟೋ ಪ್ರಯತ್ನ ಮಾಡ್ಯಾರ ಅವರು ಶಿಷ್ಯರನ್ನು ತಯಾರು ಮಾಡಲಿಕ್ಕೆ. ಆ ಶಿಷ್ಯರೆಲ್ಲ ಅವ್ರ ಹೆಸರು ಉಳಿಬೇಕು ಅಂತಂದ್ರೆ ಮುಖ್ಯವಾದ ಮೆಹನತ್ ಮಾಡಿ ಅವ್ರ ಹೆಸರು ಉಳಿಸ್ಬೇಕು. ಅವ್ರು ಮೀರಿಸುವಂಥ ಶಬ್ದಗಳನ್ನು ಯಾರ ಬಾಯಲ್ಲಿ ಬರಲಾರವು. ಇವರ ನಂತರ ಅಂಥ ಒಂದು ಪರಂಪರೆ ಉಳಿತದೆ ಅಂತ ನನಗೆ ಹೇಳೋದು ಕಷ್ಟ. ಅಂತಹ ಶಿಷ್ಯ ಈ ನಾಡಿಗೆ ಬೇಕಾಗಿತ್ತು, ರಾಷ್ಟ್ರಕ್ಕೆ ಬೇಕಾಗಿತ್ತು. ಪಂಚಾಕ್ಷರ ಗವಾಯಿಗಳ ಆಶೀರ್ವಾದದಿಂದ, ಪುಟ್ಟರಾಜ ಗವಾಯಿಗಳ ಆಶೀರ್ವಾದದಿಂದ ಅಂಥವ್ರು ಮತ್ತೊಬ್ಬರು ಬರ್ತಾರೆ. ಆದರೆ ಈಗ ಸದ್ಯ ಅಂತೂ ಒಬ್ಬರು ನಮ್ಮ ಆಶ್ರಮದಲ್ಲಿ ಒಬ್ಬರು ಗುರುಗಳ ಇದನ್ನು ಮಾಡ್ಯಾರ. ಈಗ ಅವು ಮತ್ತು ಅವ್ರ ಕೃಪಾ ಆಯ್ತು ಅಂತಂದ್ರೆ ಅವರು ಮುಂದೆ, ಆದರೆ ಇವ್ರಂಗೆ ಆಗ್ತಾರಂತ ಹೇಳಿಕ್ಕೆ ಬರೋದಿಲ್ಲ. ಬಟ್ ಅವ್ರ ಆಶೀರ್ವಾದದಿಂದ ಚಲೋ ಆಗ್ತದೆ. ಸರ್, ಇನ್ನೂ ಅವರು ದುಡಿಬೇಕು. ನಾನು ಈ ಸಂಸ್ಥೆ ಇನ್ನೂ ಉತ್ತರೋತ್ತರವಾಗಿ ಬೆಳೆಸಬೇಕು. ಈ ಸಂಸ್ಥೆ ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಬೆಳಗಿಸ್ಬೇಕು ಅನ್ನುವಂಥ ಗುರಿನೇ ಆಯಿತು ಹೊರತಾಗಿ ಅವರಲ್ಲಿ 2 ಮಾತು. ನಮನ ಕರ ಚತುರ ಶ್ರೀ ಗುರು ಚರಣ ಜೋಯಿ ಜೋಯಿ ದ್ಯಾವತ ಶುಭ ಫಲ ಪಾವತ. ಅವ್ರವ್ರು ಇಷ್ಟ ಆದಂತೆ ನಾವು ತಬಲಾ ಕಲಿಬೋದು, ಹಾರ್ಮೋನಿಯಂ ಕಲಿಬೋದು, ವಯಲಿನ್ ಕಲಿಬೋದು, ಶಾಸ್ತ್ರ ಅಭ್ಯಾಸ ಮಾಡ್ಬೋದು, ಪುರಾಣ ಓದ್ಬೋದು. ಅವರು ನಾವು ಯಾವ್ದು ಇಷ್ಟಪಡ್ತೇವೆ ಅದನ್ನೇ ಹೇಳ್ತಾರೆ. ಯಾರ್ಯಾರು ಎಷ್ಟೆಷ್ಟು ಭಾಗ್ಯ ಐತಿ ಅಷ್ಟು ಕಲ್ಕೊತಾರೆ. ಅದ್ರಾಗೆ ಎಷ್ಟು ಕಲಿಬೇಕು ಅಂತ ಏನಿಲ್ಲ. ಲಿಂಗಮುಖಂ ಹೇ ಜಂಗಮಃ ಲಿಂಗಮುಖಂ ಹೇ ಜಂಗಮಃ ಲಿಂಗಶ ಶರೀರಂ ಹೇ ಗುರು ಲಿಂಗಶ ಶರೀರಂ ಹೇ ಗುರು. ನನ್ನ ತಂದೆ ತಾಯಿ ಪ್ರೀತಿ ಅಂದರೆ ಏನು ಗೊತ್ತಿಲ್ಲ. ಆದ್ರೆ ಗುರುಗಳ ಹತ್ರ ಬಂದು ಗುರುಗಳ ಅವ್ರನ್ನ ನೋಡಿ ಅವ್ರ ಆಶೀರ್ವಾದ ತೊಗೊಂಡ್ಮ್ಯಾಗ ಮತ್ತು ಅವರಲ್ಲಿ ಒಳ್ಳೆ ವಿಚಾರಗಳನ್ನು ನಾವು ಹೇಳಿದ್ದಾರೆ. ಅದರಿಂದ ಮತ್ತು ಒಳ್ಳೆ ಮನುಷ್ಯನಾಗಲಿ. ಇಲ್ಲಿ ಬಂದು 1 ವರ್ಷ ಆಗಿಲ್ಲ, ಒಂದೂವರೆ ವರ್ಷ 2 ವರ್ಷದೊಳಗೆ ಗುರುಗಳ ಸೇವಾ ಸಿಕ್ತು. ಅದು ನಂದು ಪೂರ್ವ ಜನ್ಮದ ಪುಣ್ಯ ಅಂದ್ಕೊಳ್ಬೇಕು. ಯಾಕಂದರೆ
ಇಲ್ಲಿ 10 ವರ್ಷಗಟ್ಟಲೆ ಗುರುಗಳು ಸೇವೆ ಮಾಡ್ಬೇಕಂತ ಬಂದಿದ್ದವರು ಗುರುಗಳು ಸೇವಾ ಸಿಕ್ಕಿಲ್ಲ. ಅಂಥದ್ರಲ್ಲಿ ನಾನು ಬಂದು 2 ವರ್ಷಕ್ಕೆ ನನಗೆ ಗುರುಗಳ ಸೇವಾ ಸಿಕ್ಕಿದೆ. ನಾನು ಮುಂದೆ ಕಲಿಬೋದು ಬಿಡ್ಬೋದು ಅದು ಗೊತ್ತಿಲ್ಲ. ಗುರುಗಳ ಸೇವಾ ಸಿಕ್ಕಿದ್ದು ನಾನು ಪುಣ್ಯ ಅನ್ಬೋದು. ನಾನು ಅವರ ಇಡೀ ತಮ್ಮ ಜೀವನವನ್ನೇ ಅವರು ಸಮಾಜಕ್ಕೆ ಅರ್ಪಿಸಿಕೊಂಡಿದ್ದಾರೆ. ಅದರಿಂದ ಅವ್ರ ಬಗ್ಗೆ ನಮ್ಮ ನಾಡು ಗೌರವ ಭಾವನೆ ಇರಿಸಿಕೊಂಡಿದೆ. ನಾವೆಲ್ಲರೂ ಸ್ವಾರ್ಥಿಗಳೇ, ಆದರೂ ಸಹಿತ ಸ್ವಾರ್ಥವನ್ನು ಮರೆತು ಸಂಗೀತದ ಬಗ್ಗೆ ಅಥವಾ ಈ ಅಂಧರ ಬಗ್ಗೆ ನಮ್ಮ ಕೈಲಾದಷ್ಟು ಸಹಾಯ, ಸಹಕಾರ, ಸಹಾನುಭೂತಿ ಇವನ್ನೆಲ್ಲ ತೋರಿಸ್ತಾ ಹೋದಾಗ ಅವರ ಮಾರ್ಗದರ್ಶನ ನಾವು ನಡೀತಾ ಇದ್ದೀವಿ ಅನ್ನೋ ಒಂದು ಭಾವನೆ ನಮಗೆ ಬರುತ್ತೆ ಅಂತ. ಸುಮಾರು ಒಂದು 5-6 ಕೋಟಿ ರೂಪಾಯಿದು ಬಂಗಾರ ಕೂಡಿಸಿ ಅದನ್ನು ಬ್ಯಾಂಕ್ನೊಳಗಿಟ್ಟು ಅದರಿಂದ ಏನು ಬಡ್ಡಿ ಬಂದಿರುತ್ತಲ್ಲ ರೀ, ಅದರಿಂದ ಆಶ್ರಮ ನಡಿಬೇಕು ಅಂತ ತಿಳ್ಕೊಂಡು ಎಲ್ಲ ಶಿಷ್ಯರು ಎಲ್ಲರೂ ಕೂಡಿ ಒಂದು ಕಾರ್ಯಕ್ರಮ ಮಾಡ್ಲಿಕ್ಕತ್ತಾರ ರೀ. ಈಗಂತೂ 98 ವರ್ಷ ಸ್ವಾತಂತ್ರ್ಯ 101 ಬಾರಿಸ್ತೇನೆ, 108 ಬಾಳ್ತೇನೆ. ಎಲ್ಲರೂ ಆಯುಷ್ಯ ಮುಗಿದು ನಾನು ಹೋಗುದ. ನಮ್ಮ ಹೆಗಡೆಯವರು ಈ ಥರ ದಾಖಲು ಮಾಡ್ತಾ ಇರೋದು ಒಂದು ಐತಿಹಾಸಿಕ ಕೆಲಸ. ಅದಕ್ಕಾಗಿ ನಾವು ಹೆಗಡೆಯವರಿಗೆ ಎಷ್ಟು ಅಭಿನಂದನೆ ಸಲ್ಲಿಸಿದ್ರೂ ಕಡಿಮೆನೇ. ದೊಡ್ಡ ಹೃದಯ, ದೊಡ್ಡ ಮನಸ್ಸು ಹೊಂದಿದವರು ದೊಡ್ಡವರಾಗ್ತಾರೆ. ಅದು ಹೆಗಡೆಯವರಿಗಿದೆ. ಹೆಗಡೆಯವರ ಬಂದಿದ ಮೇಲೆ ಪ್ರೀತಿ ಭಾಳ. ಒಂದು ದ್ರಾಕ್ಷಿ ಸರ ಕೊಟ್ರು, ಅವ ಬೆಳ್ಕೊಂತ ಬಂದವು. ಇದು ಅವ್ರು ಕೊಟ್ಟದ್ದ. ಹಿಡಿದ ಕವಿತಾ ನಾಡ ವಿಜೇತ, ಹಾಡಿದ ನೀತ ಶಿವಭಾವಗೀತ, ಮತ್ಯ ಕೌಚಿತ್ಯ ಸಂಗೀತ ಸಾಹಿತ್ಯ ರೂಢಿಸಿದನು ಸ್ವರ ಸತ್ಯದಾದಿತ್ಯ. ಗುರುಪುಟ್ಟರಾಜರ ಸ್ವರಪಟ್ಟ ತೇಜರ, ಬದುಕು ಸಂಗೀತದ ಬಂಗಾರ. ಗುರುವಿಗೆ ತನುವನ್ನು, ಲಿಂಗಕ್ಕೆ ಮನವನ್ನು, ಜಂಗಮಕ್ಕೆ ಧನವ ಕೊಟ್ಟು ನಿಶ್ಚಿಂತನಾಗಿರುವ ಭಕ್ತನೇ ಮಹಾದೇವನಯ್ಯ. ಗುರುಕುಮಾರ ಪಂಚಾಕ್ಷರೇಶ್ವರ, ಆ ಗುರುವಿಗೆ ತನುವನ್ನು, ಲಿಂಗಕ್ಕೆ ಮನವನ್ನು, ಜಂಗಮಕ್ಕೆ ಧನವ ಕೊಟ್ಟು ನಿಶ್ಚಿಂತನಾಗಿರುವ ಭಕ್ತನೇ ಮಹಾದೇವನ.